ನಮಸ್ತೆ ಎಲ್ರಿಗೂ. ನಾನು ಸಂಜೆ ಕೆಲಸದಿಂದ ಬರುವಾಗಲೇ ಇವತ್ತು ಟೈಮ್ ಆಗೋಯಿತು. ಆಟೋಗಳು ಸಿಗಲಿಲ್ಲ, ಮತ್ತು ಬಸ್ ಸಿಗಲಿಲ್ಲ, ಮತ್ತು ಆಟೋನೂ ಬೇಗ ಸಿಗಲಿಲ್ಲ. ಹಂಗಾಗಿ ಟೈಮ್ ಆಯಿತು. ಬೆಳಗ್ಗೆ ಬಟ್ಟೆ ಒಗ್ದಾಕ ಹೋಗಿದ್ದೆ. ಅವನ್ನ ಎತ್ತಿಕ್ಕನ ಅಂದ್ಬಿಟ್ಟು ಎತ್ತಿ ತಾಂಬಂದು ಮಡಚಿಡ್ತಾಯಿದ್ದೀನಿ. ನಾನು ಡೈಲಿ ಬಟ್ಟೆ ಒಗ್ದಾಕೊಂಬಿಡ್ತೀನಿ. ಯಾಕೆ ಅಂದರೆ ನನಗೆ ಒಂದೇ ಸಲ ಕೂತ್ಕೊಂಡು ಒಗೆಯೋಕ್ಕಾಗಲ್ಲ, ಮತ್ತು ಜಾಸ್ತಿ ಬಟ್ಟೆ ಕೂಡ ಹಾಕೊಂಡ್ರೆ ಒಗೆಯೋಕ್ಕಾಗಲ್ಲ. ನನ್ನ ಮಗನ ಒಂದು 2-3 ಜೊತೆ ಇದ್ವು, ಅವೆಲ್ಲ ಹಂಗೆ ಒಗ್ದಾಕ ಹೋಗಿದ್ದೆ ಬೆಳಗ್ಗೆ. ಅದಕ್ಕೆ ಎತ್ತಿ ಮಡಚಿಟ್ಬಿಡೋಣ ಅಂದ್ಬಿಟ್ಟು ಎತ್ತಿ ಮಡಚಿಡ್ತಾಯಿದ್ದೀನಿ. ನಾವು ಕೆಲಸ ಬಿಟ್ಟಿದ ತಕ್ಷಣ ಬಸ್ ಸಿಕ್ಬಿಟ್ರೆ ನಮ್ಗೆ ಬೇಗ ಟೈಮಿಗೆ ಕರೆಕ್ಟಾಗಿ 8:45ಗೆಲ್ಲ ಮನೇಲಿರ್ತೀನಿ. ಇವತ್ತು 8:55 ಆಯಿತು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ. 9 ಗಂಟೆ ಇವಾಗ ಟೈಮ್ ಬಂದು. ಹಂಗಾಗಿ ಆದರೂ ಬೆಳಗ್ಗೆನೇ ಎಲ್ಲ ಮಾಡೋಗಿರ್ತೀನಲ್ವ, ಹಂಗಾಗಿ ಸ್ವಲ್ಪ ಸುಲಭ ಅನ್ನಿಸ್ತೈತೆ ಕೆಲಸ. ಯಾಕಂದರೆ ಬಟ್ಟೆ ಒಗೆಯೋದು ಎಲ್ಲ ಬೆಳಗ್ಗೆನೇ ಮುಗಿಸೋಗಿರ್ತೀನಿ. ಅಡುಗೆದು ಎಲ್ಲ ಸಾಂಬಾರು ಐತೆ, ಅದಕ್ಕೆ ಏನಾದರೂ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಫಸ್ಟ್ ಬಟ್ಟೆ ಎಲ್ಲ ಮಡಚಿಕ್ಕೊಳ್ಳೋಣ ಅಂತ ಮಡಚಿಡ್ತಾಯಿದ್ದೀನಿ. ನಮ್ಮ ಮನೇಲಿ ಬೆಕ್ಕಿತ್ತಲ್ವ, ಅದು ಮೊನ್ನೆ ಬಿಟ್ಟು ಬಂದ್ವಿ. ಯಾಕೆ ಅಂದರೆ ನಾನು ಮನೆಯಲ್ಲಿ ಒಂದೇ ಸಮಕ್ಕೆ ಇರಲ್ಲ, ಮತ್ತು ಬೆಳಗ್ಗೆ 10:30ಗೆ ಮನೆ ಬಿಟ್ಟರೆ ಮತ್ತು ಸಂಜೆ 8:30-8:45 ಮನೆಗೆ ಬರ್ತೀನಿ. ಹಂಗಾಗಿ ನನ್ನ ಮಗ ಅವನು ಪಾಪ 2:30ಗೆ ಬರ್ತಾನೆ ನೈಟು, ಸಂಜೆ 4:15ಗೆ ಹೋದರೆ. ಅದಕ್ಕೆ ಮನೇಲಿ ನೋಡ್ಕೊಳೋರಿಲ್ಲ, ಏನಿಲ್ಲ. ಸುಮ್ಮನೆ ಅದು ಪಾಪ ಮಂಕಾಗಿಬಿಡುತ್ತೆ. ಆಮೇಲೆ ಅದಕ್ಕೆ ಆಟ ಆಡಿಸ್ಬೇಕು. ಆಮೇಲೆ ಅದು ನಾವು ಏನಾದರೂ ಒಂದು ಬೆಕ್ಕೋ ನಾಯೋ ಏನಾದರೂ ಸಾಕಿದಾಗ ಅವಕ್ಕೆ ಅವ್ರ ಜೊತೆ ನಾವು ಇರಬೇಕು. ಒಬ್ರು ಇರಬೇಕು ಯಾರಾದರೂ ಮನೇಲಿ. ಇಲ್ಲ ಸಣ್ಣ ಮಕ್ಕಳಾದರೂ ಇದ್ದರೆ ಆಟ ಆಡ್ಸ್ಕೊಂಡು ಕೂತ್ಕೊತಾರೆ. ನಮ್ಮ ಮನೇಲಿ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ತಗೊಂಡೋಗಿ ಬಿಟ್ಬಿಟ್ಟು ಬಾರಪ್ಪ, ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಬೇಕಾದ್ರೆ ತಗೊಂಬರೋಣ, ಸ್ವಲ್ಪ ಇದೆಲ್ಲ ರಿಸ್ಕ್ ಎಲ್ಲ ಕಳೀಲಿ, ಆಮೇಲೆ ನಾನು ಬೇಕಾದ್ರೆ ಮನೆ ಹತ್ರ ಇದ್ದಾಗಲೋ ಇಲ್ಲ ನೋಡೋಣ ಅಂತೇಳಿ ಹೇಳಿದೆ. ಯಾಕಂದ್ರೆ ಇನ್ನು 2 ವರ್ಷ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ಅಪ್ಪಿ ಎಲ್ಲನ ಯಾವ್ದಾದ್ರು ಕಂಪ್ನಿ ಸೇರ್ಕೊಳ್ಳೋವರೆಗೂ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ಕಂಪ್ನಿ ಸೇರ್ಕೊಂಡ್ಲಿ ಆಮೇಲಾದರೂ ನಾನು ದುಡಿಲೇಬೇಕು. ಯಾಕಂದರೆ ಮನೇಲಿ ಕೂತ್ಕೊಂಡಿರೋಕ್ಕೆ ನಾವು ಬಾಡಿಗೆ ಮನೇಲಿರೋದ್ರಿಂದ ಅದಕ್ಕೆ ನನಗೂ ತುಂಬ ಇಷ್ಟ ಬೆಕ್ಕು ಸಾಕೋಕ್ಕೆ. ನಮಗೂ ತುಂಬ ಚೆನ್ನಾಗಿ ಬರುತ್ತೆ ಬೆಕ್ಕು ಸಾಕಿದ್ರೆ. ಬಟ್ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಿಂಗೈತಲ್ವ, ಅದಕ್ಕೋಸ್ಕರ ಬಿಟ್ಟು ಬಂದೆ. ಹಂಗಾಗಿ ನಾನು ಇಲ್ಲಿ ಸುಮ್ಮನೆ ಮನೆ ಹತ್ರ ಪಾಪ ಮಂಕಾಗಿರೋದು. ಯಾವಾಗಲೂ ಊಟ ತಿಂತಾಯಿರಲಿಲ್ಲ ಯಾಕೋ ಸರಿಯಾಗಿ. ನನ್ನ ಮಗನಿಗೂ ಜೇನುತುಳಿನ ಮಾತ್ರೆ ಎಲ್ಲ ಹಾಕಿದ್ದ, ಆದರೂ ಯಾಕೋ ಸ್ವಲ್ಪ ಮಂಕಾಗ್ಬಿಡೋದು. ಅಂದರೆ ಅದಕ್ಕೆ ಬೆಳಗ್ಗೆ ಬಿಟ್ಟರೆ ಬಾಗಿಲು ತೆಗೆದು ಬಿಟ್ಟರೆ ಆಚೆ ಓಡೋಗ್ಬಿಡೋದು. ಅದಕ್ಕೇ ನಾನು ಇಲ್ಲಿ ಅಷ್ಟೊತ್ತಿನಲ್ಲಿ ಬಂದು ಮೊನ್ನೆ ಒಂದು ದಿವಸ 9 ಗಂಟೆ ರಾತ್ರಿಯಲ್ಲಿ ಆಚೆಗೆ ಹೋಗ್ಬಿಟ್ಟೈತೆ. ಬಾಗಿಲು ತೆಗೆದು ಸುಮ್ಮನೆ ಕೂತ್ಕೊಂಡಿದ್ದೆ, ಏನೋ ನೋಡ್ಕೊಂಡು ಕೂತಿದ್ದೀನಿ. ಆಚೆ ಹೋಗ್ಬಿಟ್ಟು ಇದ್ರಲ್ಲಿ ಸೇರ್ಕೊಂಬಿಟ್ಟಿತ್ತು. ಆಮೇಲೆ ಹೆಂಗೋ ಬಂದು ಸಿಕ್ತು. ಆಮೇಲೆ ತಂದು ಬೆಳಗ್ಗೆನೇ ಗುರುವಾರ ದಿವಸ ತಗೊಂಡೋಗಪ್ಪ ಬಿಟ್ಟು ಬಂದುಬಿಡು, ನಮಗೆ ನಮಗೆ ನೋಡ್ಕೊಳಕ್ಕಾಗಲ್ಲ. ಆಮೇಲೆ ನನಗೂ ಸಾಕಾಗಿರುತ್ತಲ್ವ ಮನೆ ಕೆಲಸ. ಬೆಳಗ್ಗೆ ಎದ್ದರೆ ಮನೆ ಕೆಲಸ ಮಾಡಿ ಮತ್ತು ಅಲ್ಲಿಂದ ಬಂದು ಕೆಲಸಗಳು ಮುಗಿಸುವಲ್ಲಿ ಸಾಕಾಗುತ್ತೆ. ಮತ್ತು ಒಂದು 5 ನಿಮಿಷ ಬಾಗಿಲು ತೆಗೆದ್ರೂ ಓಡೋಗ್ಬಿಡುತ್ತೆ ಅದು. ಅದಕ್ಕೇ ನಾನು ಬೇಡ ಅಂತ ಅಂದೆ. ಬೆಳಗ್ಗೆ ಬೇಳೆ ಮತ್ತು ಟೊಮೊಟೊ ಹಾಕಿ ಬೇಳೆ ಸಾರು ಮಾಡಿದ್ದೆ, ಅದೇ ಇತ್ತು. ಅದೇ ಬಿಸಿ ಇಟ್ಟಿದ್ದೀನಿ. ಅದ್ರ ಜೊತೆ ಏನು ಮಾಡೋದು ಅಂತ ನೋಡ್ತಾಯಿದ್ದೆ. ಸ್ವಲ್ಪ ಗೋಧಿ ಹಸಿಟ್ಟೈತೆ. ನಾನು ತುಂಬ ದಿನ ಆಗೈತೆ ಚಪಾತಿ ಪೂರಿ ಮಾಡಿ, ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಕಲಸಿಡೋಣ. ಮತ್ತು ಡೈಲಿ ಅದನ್ನ ಯಾರು ಮುದ್ದೆ ಬೇರೆ ರಾಗಿ ಹಿಟ್ಟು ಖಾಲಿ ಆಗೈತೆ, ಅದು ಹಾಕಿಸ್ಕೊಬರೋಕ್ಕಾಗಿಲ್ಲ ಹೋಗಿ. ನಾನು ಹೋದರೆ ಆಚೆಗೆ ಹಾಕಿಸ್ಕೊಬರ್ತೀನಿ. ನನ್ನ ಮಗನಿಗೆ ಹೇಳಿ ಸಾಕಾಯಿತು. ಇನ್ನು ನಾನೇ ಹೋಗಬೇಕು. ಅದಕ್ಕೆ ನಾನೇ ಹೋಗಿ ಹಾಕಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ನಾನು ಬರೋಷ್ಟೊತ್ತಿಗೆ ಬಾಗಿಲು ಹಾಕ್ಬಿಟ್ಟಿರ್ತಾರೆ. ಆದರೂ ಮನೆ ತಾವ ಇರ್ತೀನಲ್ವ, ಅವತ್ತು ನಾನೇ ಹಾಕಿಸ್ಕೊಂಬರ್ತೀನಿ. ಇನ್ನೇನು ಮಾಡೋದು. ನನ್ನ ಮಗ ಬೆಳಗ್ಗೆ 10 ಗಂಟೆ ಆದರೂ ಎದ್ದೇಳಲ್ಲ, ಮತ್ತು ಸಂಜೆ 2:30ಗೆ ಬರ್ತಾನಲ್ವ, ಹಂಗಾಗಿ ಹಾಕಿಸ್ಕೊಬರೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಇವಾಗ ನಾನೇ ರಜೆ ಇರ್ತೈತಲ್ವ, ನಮಗೆ ವಾರಕ್ಕೊಂದು ರಜೆ ಇರುತ್ತೆ. ಆ ಟೈಮಲ್ಲಿ ನಾನೇ ಹಾಕಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಗೋಧಿ ಚಪಾತಿನೋ ಇಲ್ಲ ಪೂರಿನೋ ಏನಾದರೂ ಒಂದು ಮಾಡ್ತೀನಿ, ಕಲಸಿಡ್ತೀನಿ. ಸ್ವಲ್ಪ ಪಾತ್ರೆ ಐತೆ, ಎಲ್ಲ ಹಂಗೆ ತೊಳ್ಕೊಬೇಕು. ಗೋಧಿ ಹಸಿಟ್ಟು ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊತೀನಿ. ಈಗ ಟೈಮ್ ಬಂದು ಕರೆಕ್ಟಾಗಿ 9:45 ನೋಡಿ. ಇವಾಗ ನಾನು ಅಡುಗೆ ಮಾಡೋಕ್ಕೆ ಬಂದಿರೋದು. ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ನಾನಿವಾಗ ಅಡುಗೆ ಮಾಡಿ ಎಲ್ಲ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ 11:30.
ಆದರೂ ನನಗೇನು ಟೈಮೆಲ್ಲ ಏನು ನಾನು ಲೆಕ್ಕಕ್ಕಿಕ್ಕಲ್ಲ. ನನಗೆ ಕೆಲಸ ಆಗಬೇಕಷ್ಟೇ. ನಾನು ಟೈಮೆಲ್ಲ ಏನು ನೋಡೋಕ್ಕೆ ಹೋಗಲ್ಲ. ಯಾವಾಗಲೂ ಆಗಾಗಲೇ ಟೈಮ್ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಬೇಗ ಬೇಗ ಕೆಲಸ ಮುಗಿಸ್ಬೇಕಷ್ಟೇ ನಾನು. ಹಂಗಾಗಿ ಈಗ ಅಕ್ಕಿ ಬೇರೆ ನೆನೆಸಿಟ್ಟಿದ್ದೀನಿ. ಅಕ್ಕಿ ರುಬ್ಬಿಡಬೇಕು. ಬೆಳಗ್ಗೆ ಅಕ್ಕಿ ಅಕ್ಕಿ ನೆನೆಸಿಟ್ಟೋಗಿದ್ದೆ. ಬೆಳಗ್ಗೆಗೆ ಇಡ್ಲಿನೋ ದೋಸೆನೋ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ತಿಂಡಿ ಮಾಡೋಕ್ಕೂ ನನಗೆ ಟೈಮಿಂಗ್ಸು ಪಕ್ಕಾ ಐತೆ. ಇವಾಗ ಕೆಲ್ಸಕ್ಕೆ ಹೋಗೋಕ್ಕೂ ಬೆಳಗ್ಗೆ ತಿಂಡಿ ಮಾಡ್ಬೋದು, ಇಲ್ಲ ಅಡುಗೆ ಮಾಡ್ಬೋದು, ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹೋಗ್ಬೋದು. ನನಗೆ ಆರಾಮಾಗಿ ಐತೆ ಇವಾಗ ಕೆಲಸ. ಯಾಕಂದರೆ ಈ ಟೈಮಿಂಗ್ಸ್ ಆದರೆ ಆರಾಮಾಗಿ ಮಾಡ್ಕೊಂಬರ್ಬೋದು. ಒಂದೊಂದು ಸಲ ನನಗೆ ವಾರ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಆ ಟೈಮಾಗೆಲ್ಲ ಹೋಗಿ ಮಾಡಿದ್ದೀನಿ. ಬಟ್ ಆದರೆ ನನಗೆ ಮನೆಯಲ್ಲಿ ಡೈಲಿ ಒಂದು ದೀಪಕ್ಕೆ ಒಂದು ಕಡ್ಡಿ ಆದರೂ ಹಚ್ಚೋದ್ರೇ ಸಮಾಧಾನ. ಯಾಕಂದರೆ ಅದು ರೂಢಿ ಆಗಿಬಿಟ್ಟೈತೆ ನನಗೆ. ಬೆಳಗ್ಗೆ ಎದ್ದರೆ ಪೂಜೆ ಮಾಡಿ ಹೋಗೋದು ನನಗೆ ಯಾಕೋ ರೂಢಿ ಆಗಿಬಿಡ್ತು. ಹಾಗಾಗಿ ಅದು ಮಾಡೋಗ್ತೀನಿ. ಇವಾಗ ಹಸಿಟ್ಟು ಕಲಿಸ್ತಾ ಇದ್ದೀನಿ. ಸಿಲಿಂಡ್ರ್ ಬೇರೆ ಸಿಗ್ತಾಯಿಲ್ಲ ಅಂತ ಹೇಳ್ತಾವ್ರೆ. ನೋಡಬೇಕು ಏನಾಗುತ್ತೆ ಅಂತ. ನಾನು ಸಿಲಿಂಡ್ರ್ ತಂದಾಕೋ ಹುಡುಗನಿಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಇವತ್ತು. ಸಂಜೆ ಹೇಳಿದೆ ನಾನು. ಹಿಂಗೆ ಸಿಲಿಂಡ್ರು ತಂದಾಕಪ್ಪ ಅಂದೆ. ಫೋನ್ ಮಾಡಿರಿ ಅಂತ ಅಂದ. ಆಮೇಲೆ ನಾನು ಹೇಳಿದೆ, ಇನ್ನೊಂದು ವಾರ 15 ದಿನವೇ ಆಗಲಿ, ನನಗೆ ಹೇಳಿದ್ದೀನಪ್ಪಿ ಫಸ್ಟೇ. ನನಗಿನ್ನೂ ವಾರ 15 ದಿನ ಬರುತ್ತೆ ಅನಿಸುತ್ತೆ ಸಿಲಿಂಡ್ರು. 2 ತಿಂಗಳಾಯಿತು ನಾನು ತಂದಾಕಿ. ಅಂದರೆ ಒಂದೂವರೆ ತಿಂಗಳು ಏನೋ ಆಯಿತು ನಾನು ಸಿಲಿಂಡ್ರ್ ಹಾಕಿಸ್ಕೊಂಡಷ್ಟೇ. ನಮಗೆ ನೀರೇನು ಕಾಯಿಸಲಿಲ್ಲ ಅಂದರೆ ಸಿಲಿಂಡ್ರು ಒಂದು 5-6 ತಿಂಗಳು ಬರುತ್ತೆ. ನಮಗೆ ನೀರು ಕಾಯಿಸ್ಕೊಬಿಟ್ರೆ ಒಂದು 3 ತಿಂಗಳು 4 ತಿಂಗಳು ಬರುತ್ತಷ್ಟೇ. ಯಾಕಂದರೆ ನಾನು ಯಾವಾಗಲೂ ನೀರು ಕಾಯಿಸಲ್ಲ. ಬಟ್ ತಲೆಗೆ ವಾರಕ್ಕೊಂದು ಸಲ ತಲೆಗೆ ಸ್ನಾನ ಮಾಡೋದಲ್ವ. ಹಂಗಾಗಿ ಇತ್ತೀಚೆಗೆ ನೀರು ಕಾಯಿಸಿಲ್ಲ. ನೀರೊಂದು ಕಾಯಿಸಲಿಲ್ಲ ಅಂದರೆ ನಮಗೇನು ಸಿಲಿಂಡ್ರದ್ದೇನು ನಮಗೇನು ಚಿಂತೆ ಇರೋಲ್ಲ. ನೀರು ಕಾಯಿಸೋದ್ರಿಂದನೇ ಸಿಲಿಂಡ್ರ್ ಬೇಗ ಖಾಲಿ ಆಗೋದು. ನನಗೆ ವೀಟ್ರ್ ನೀರು ಇಕ್ಕೊಂಡ್ರೆ ಆಗೋಲ್ಲ. ಅದಕ್ಕೋಸ್ಕರ ನಾನು ಸಿಲಿಂಡ್ರ್ ಮೇಲೆ ಕಾಸು ಇಕ್ಕೊತೀನಿ. ವೀಟ್ರ್ ನೀರು ನನಗೆ ಯಾಕೋ ನನ್ನ ದೇಹಕ್ಕೆ ಅದು ಆಗೋದಿಲ್ಲ. ಹಂಗಾಗಿ ನಾನು ವೀಟ್ರ್ ನೀರು ಇಕ್ಕೊಳ್ಳೋದಿಲ್ಲ. ಮತ್ತು ನನಗೆ ಕರೆಂಟ್ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ವೀಟ್ರ್ ನೀರು ಮತ್ತು ಬದನೆಕಾಯಿ ಇಂಥದ್ದೆಲ್ಲ ನನಗೆ ತಿಂದರೆ ನನ್ನ ದೇಹಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ನಾನು ವೀಟ್ರ್ ನೀರು ಹಾಕ್ಕೊಳ್ಳಲ್ಲ. ಸಿಲಿಂಡ್ರ್ ಮೇಲೆ ಕಾಸು ಇಕ್ಕೊಳ್ಳೋದು. ಹಂಗಾಗಿ ಸಿಲಿಂಡ್ರು ನೋಡಬೇಕು ಏನಾಗ್ತೈತೆ ಅಂತ. ಅಕ್ಕಿ ರುಬ್ತಾ ಇದ್ದೀನಿ. ನಮ್ಮನೆ ಜಾರಲ್ಲಿ ಅಕ್ಕಿ ರುಬ್ಬಿದ್ರೆ ಅದು ಸಣ್ಣಗೆ, ಅದು ಅಂದರೆ ಸಣ್ಣ ಐತೆ ಒಂದು ಸ್ವಲ್ಪ ಜಾರು. ಮತ್ತು ಬೇಗ ನುಣ್ಣಗಾಗಲ್ಲ. ಒಂದು 10 ನಿಮಿಷ 20 ನಿಮಿಷ ಹಾಕಬೇಕು ಜಾರ್ಗೆ. ಈ ಮಿಕ್ಸಿದು ಜಾರ್ಗಳು ಒಂದೇ ಒಂದು ಇರೋದು ಚಿಕ್ಕದು. ಇನ್ನಿರೋ 2 ಜಾರು ಕೆಟ್ಟೋಗ್ಬಿಟ್ಟಿದ್ವು. ಅದಕ್ಕೆ ಅವು ಹಾಕ್ಬಿಟ್ಟು ಇದು ಚಿಕ್ಕದು ಮಡಿಕೊಂಡಿದ್ದೀನಿ. ಹಂಗಾಗಿ ನನಗಿವಾಗ ಸಿಲಿಂಡ್ರು ಹೆಂಗೋ ತಂದು ಹಾಕ್ತೀನಿ ಅಂತ ಹೇಳೈತೆ ಒಪ್ಪಿ. ಅಂದರೆ ನಾನು ಯಾವಾಗಲೂ ಇಲ್ಲಿ ಪಾಪ ನಂಬರ್ ಇರೋದ್ರಿಂದ ಯಾವಾಗಲೂ ಹೇಳ್ತಾ ಇರ್ತೀನಿ. ಮೊನ್ನೆ ಒಂದು 4 ದಿವಸ ಸಿಲಿಂಡ್ರ್ ಇರಲಿಲ್ಲ ಮನೆಗೆ ಬಂದು ಹೊಸಬ್ನಲ್ಲಿ. ಆವಾಗಲೂ ಅಷ್ಟೇ ಪಾಪ ಅವ್ರಿಗೇನೋ ಪಾಪ ಪ್ರಾಬ್ಲಮ್ ಆಗಿ ತಂದು ಹಾಕಿರಲಿಲ್ಲ. ಅಂದರೆ ಅವ್ರ ಮನೇಲೇನೋ ಇದಾಗಿ ಇವಾಗ ತಂದು ಹಾಕ್ತೀನಿ ಅಂತ ಹೇಳೈತೆ ಹುಡುಗ. ಪರವಾಗಿಲ್ಲ ತಂದು ಹಾಕ್ತಾರೆ ಪಾಪ. ಮನೆ ಹತ್ರನೇ ಪಾಪ ಎತ್ಕೊಂಬಂದು ಹಾಕಿ ಹೋಗ್ತಾರೆ. ನಾನು ಅದಕ್ಕೆ ಹೇಳಿದ್ದೀನಿ, ನೋಡೋಣ ಒಂದು ಸ್ವಲ್ಪ ದಿನ ಮುಂದಾಗಿ ಹೇಳೋಣ ಅಂತ. ಯಾಕಂದರೆ ಇವಾಗ ಸಿಲಿಂಡ್ರುಗಳು ಸಿಗ್ತಾ ಇಲ್ಲದಕ್ಕೆ ನಮ್ಮ ಮನೇಲಿರೋ ಸಿಂಗಲ್ ಸಿಲಿಂಡ್ರು. ಹಂಗಾಗಿ ನಾವು ಬೇಗನೆ ಹೇಳ್ಕೊಳ್ಳೋದೇ ಒಳ್ಳೆಯದು. ನಾವು ತೀರಾ ಪೂರ್ತಿ ಖಾಲಿಯಾದಾಗ ಹೇಳ್ಬಿಟ್ರೆ ಇಲ್ಲೇನು ಒಲೆ ಇಕ್ಕಿಸ್ತಾರ ಅಲ್ವಾ. ನಾವು ಒಲೆ ಇಕ್ಕೊಂಡು ಮಾಡ್ಕೊಂಡು ಊಟನೂ ಮಾಡೋಂಗಿಲ್ಲ, ಏನೂ ಇಲ್ಲ. ಹಂಗಾಗಿ ಹಳ್ಳಿ ಸೈಡ್ ಇದ್ದರೆ ಒಲೆ ಇಟ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಒಲೆ ಇಡೋಂಗಿಲ್ಲ, ಏನಿಲ್ಲ. ಅದಲ್ಲದೆ ಸಿಟಿ ಜನಕ್ಕೆ ಹೊಗೆ ಎಲ್ಲ ಆಗೋಲ್ಲಲ್ಲ. ಹಳ್ಳಿ ಜನ ಅಂದರೆ ಹೊಗೆಗೆ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಆದರೆ ಸಿಟಿ ಜನಕ್ಕೆ ಹೊಗೆ, ಇಜ್ಜಲು, ಬೂದಿ ಮತ್ತು ಮಸಿ ಇವೆಲ್ಲ ಅಡ್ಜಸ್ಟ್ ಆಗಿರಲ್ಲ ಅವರು. ಯಾಕಂದರೆ ಸಿಟಿ ಜನನೇ ಒಂಥರ, ಹಳ್ಳಿ ಜನನೇ ಒಂಥರ. ಆದರೂ ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾರೆ. ಬಟ್ ಸಿಟಿಗೆ ಹೊಂದ್ಕೊಬಿಟ್ಟಿರ್ತಾರೆ. ಇಲ್ಲ ಹಂಗಾಗಿ ಇಲ್ಲಿ ಹೊಗೆ ಎಲ್ಲ ಇಕ್ಕೋಂಗಿಲ್ವಲ್ಲ. ಅದಕ್ಕೆ ನಾವು ಇದಕ್ಕೆ ಅಡ್ಜಸ್ಟ್ ಆಗಬೇಕು. ನನಗೆ ನಿಜವಾಗ್ಲೂ ಒಂದೊಂದ್ಸಲ ನಮ್ಮ ಊರುಗಳೇ ಬೆಸ್ಟ್, ನಮ್ಮ ಒಂದು ಹಳ್ಳಿ ಸೈಡ್ಗಳೇ ಬೆಸ್ಟು ಅನಿಸುತ್ತೆ. ಎಲ್ಲಾದರೂ ಇದ್ದರೆ ಹಳ್ಳಿ ಸೈಡೇ ಇರಬೇಕಪ್ಪ ಅನಿಸ್ಬಿಡುತ್ತೆ ನಿಜವಾಗ್ಲೂ ನಮಗೆ. ಯಾಕಂದರೆ ಒಲೆಗೆ ಸ್ನಾನ ಮಾಡ್ಕೊಳ್ಳೋದು, ಒಲೆ ನೀರಲ್ಲಿ ಸ್ನಾನ ಮಾಡೋದು, ಒಲೆ ನೀರಲ್ಲಿ ಬಟ್ಟೆ ಅಡುಗೆ ಮಾಡೋದು ಅಂದರೆ ನನಗೂ ತುಂಬ ಇಷ್ಟ. ನಾವು ಊರಲ್ಲಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಾಲಲ್ಲಿ
ನೆಲದೊಳಗಡೆ ಒಲೆ ಹಾಕ್ಕೊಟ್ಟಿತ್ತು. ಎಷ್ಟು ಚೆನ್ನಾಗಿ ಉರಿಯೋದು ಒಲೆ ಅಂದರೆ ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ ಅದೆಲ್ಲ ಜ್ಞಾಪಿಸ್ಕೊಂಡ್ರೆ. ಇವತ್ತು ನೆನಪಿಸ್ಕೊಂಡ್ರೆ ಹಳೇ ನೆನಪು. ನಿಜವಾಗ್ಲೂ ಒಲೆ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿತ್ತು ನಮ್ಮಮ್ಮ ಅಂದರೆ ಏನು ಮಾಡೋದು. ನಮ್ಮ ಒಂದು ಹಣೆಬರಹಕ್ಕೆ ಅಲ್ಲಿ ನಮಗೆ ಜೀವನ ಮಾಡೋಕ್ಕೆ ಬಿಡಲಿಲ್ಲ ಜನ. ಹೊಟ್ಟೆ ಉರ್ಕೊಂಡು ನಿಜವಾಗ್ಲೂ ನಾನು ದುಡಿತಿದ್ದೆ. ನಾನು ಗಾರ್ಮೆಂಟ್ಸ್ಗೆ ಹೋಗಿ ದುಡಿದು ಜೀವನ ಮಾಡ್ತಿದ್ದೆ. ಆದರೂ ಬದುಕೋಕ್ಕೆ ಬಿಡಲಿಲ್ಲ. ಅವ್ರ ಮನೆಗೆ 2 ಹೊತ್ತು ಊಟಕ್ಕೆ ಹೋಗ್ತಿದ್ದಿದ್ವೇನೋ ಅನ್ನೋ ಥರ ಆಡ್ಬಿಟ್ರು. ನಮ್ಮಮ್ಮ ಅಷ್ಟು ಚೆನ್ನಾಗಿ ಒಲೆ ಹಾಕ್ಕೊಟ್ಟಿತ್ತು ನನಗೆ. ನಿಜವಾಗ್ಲೂ ಎಲ್ಲ ಬಗಡ ಎಲ್ಲ ಹಾಕ್ಬಿಟ್ಟು ಸಗಣಿ ಬಗಡ ಹಾಕಿ ನಾನು ಅಡುಗೆ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಇದಾಗೋದು ಅಂದರೆ ನಿಜವಾಗ್ಲೂ ಇವಾಗ ಅದೆಲ್ಲ ನೆನಪಿಸ್ಕೊಂಡ್ರೆ ಬೇಜಾರಾಗ್ತೈತೆ ನನಗೆ. ಹಾಗಾಗಿ ಆದರೂ ಇರಲಿ, ನೋಡೋಣ ಮುಂದೆ ಒಂದು ದಿವಸ. ಯಾಕಂದರೆ ಸಿಟಿ ಜೀವನ ನಿಜವಾಗ್ಲೂ ದುಡ್ಡಿದ್ದರೆ ಮಾತ್ರ. ಆಮೇಲೆ ಸಿಟೀಲಿ ಏನು ಗೊತ್ತಾ, ಒಂಥರ ಕಷ್ಟ ಸುಖ ಅಂದರೆ ಜನಗಳು ಸಿಟೀಲಿ ಹೊಂದ್ಕೊಳ್ಳೋದೇ ಇಲ್ಲ. ಏನೋ ಒಂಥರ ಜನಗಳು ನಿಜವಾಗ್ಲೂ ಎಲ್ಲ ಒಂಥರ ತೋರಿಸ್ತಾರೆ. ಹಂಗಾಗಿ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ. ಆದರೆ ನಮಗೆ ಹಳ್ಳಿ ಜೀವನನೇ. ಒಂದು 5-6 ಜನ ಕೂತ್ಕೊಂಡು ಒಂಥರ ಎಲೆಡ್ಕೆಗಳು ಹಾಕ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ಏನೋ ಒಂದು ನೆಮ್ಮದಿ ನಿಜವಾಗ್ಲೂ. ಈಗೆಲ್ಲ ಸುಮಾರು ಜನ ಎಲ್ಲ ಹಳ್ಳಿ ಇಷ್ಟಪಡ್ತಾರೆ. ಯಾಕೆ ಗೊತ್ತಾ, ಸಿಟಿ ಅಂದರೆ ಒಂಥರ ಬೋರ್ ಆಗಿಬಿಟ್ಟೈತೆ ಜನಗಳಿಗೆ. ಸಿಟಿ ಅಂದ್ರೇ ಬೋರು. ಯಾಕಂದರೆ ಒಬ್ರು ಮಾತಾಡೋಲ್ಲ, ಏನೋ ಒಂಥರ ಜನಗಳು. ಹಂಗಾಗಿ ಆದರೂ ನೋಡೋಣ ಮುಂದೆ ಒಂದು ದಿವಸ. ನಾನು ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದರೆ, ಈ ಹಳೆ ನೆನಪುಗಳ್ನ ಒಂದೊಂದ್ಸಲ ನೆನಪಿಸ್ಕೊತಾ ಇರ್ತೀವಿ ನಾವು. ಈ ಥರ ಸಿಲಿಂಡ್ರುಗಳಿದ್ದಾಗ ಈ ಥರ ಎಲ್ಲ ನಾನು ನೆನಪಿಸ್ಕೊತಾ ಇರ್ತೀನಿ. ಯಾಕಂದರೆ ನಾನು ಯಾವತ್ತೂ ನಾನು ಬಂದಿರೋ ದಾರಿ ಆಗಿರ್ಬೋದು, ನಾನು ಯಾವತ್ತೂ ಮರೆಯೋಲ್ಲ. ಯಾಕಂದರೆ ಮರೆಯೋದಿಲ್ಲ. ಮರೆಯೋಕ್ಕೆ ನನಗೆ ಮನಸ್ಸು ಬರೋಲ್ಲ. ನನಗೆಲ್ಲ ಒಂದು ಹಳೇ ನೆನಪುಗಳ್ನ ನಾನು ಯಾವತ್ತೂ ಮರೆಯೋಲ್ಲ. ನಾನು ಎಲ್ಲೇ ಇರಲಿ, ನಾನು ಉಸಿರಿರೋವರೆಗೂ ನಾನು ಹಳೇದನ್ನ ಯಾವುದೂ ಮರೆಯೋಲ್ಲ. ಜನಗಳು ಹಂಗೆ ಕಾಟ ಕೊಟ್ಟಿರೋದನ್ನು ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರು ಕಾಟ ಕೊಟ್ಟಿರೋದಕ್ಕೆ ನಾನು ಇವತ್ತು ಇಲ್ಲಿ ಬಂದು ಸೇರ್ಕೊಂಡಿರೋದು. ಆದಷ್ಟು ಒಂದು ಸ್ವಲ್ಪ ಎಲ್ಲ ನಾನು ಸಿಟಿ ಜೀವನ ಮತ್ತು ಬದುಕೋದು, ಜೀವನ ಯಾವ ಥರ ಮಾಡೋದು ಎಲ್ಲ ನಾನು ಕಲ್ತ್ಕೊಂಡೆ ಅಂತ ನನಗೂ ಅನಿಸುತ್ತೆ. ನಾನು ಪೂರಿ ಮಾಡೋಣ ಅಂದ್ಬಿಟ್ಟು, ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಹೊಸಿತಾ ಇದ್ದೆ. ಅದು ಯಾಕೋ ಸರಿ ಬರಲಿಲ್ಲ ಚಪಾತಿಗೂ. ಹಂಗಾಗಿ ಪೂರಿನೇ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಸಣ್ಣಗೆ ಹಚ್ಕೊಂಡು ಎಲ್ಲ ಸಣ್ಣಗೆ ಹೊಸ್ತಿದ್ದೀನಿ. ಇವಾಗ ಪೂರಿನೇ ಮಾಡ್ತೀನಿ. ಯಾಕಂದರೆ ನನಗೂ ಹೊಟ್ಟೆ ಬೇರೆ ಹಸಿತೈತೆ. ಅವಲೇ 10 ಗಂಟೆ. ನಾನು ಇವಾಗ ಪೂರಿ ತೇಲ್ಸುವಾಗ ಕರೆಕ್ಟಾಗಿ 10 ಗಂಟೆ ನೋಡಿ. ಇವಾಗ ನಾನು ಇದೆಲ್ಲ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸಿ ಮಲಿಕೋಬೇಕು. ಅದಕ್ಕೆ ಬೇಗ ಇದೆಲ್ಲ ಮುಗಿಸ್ಕೊತೀನಿ. ಅಂದರೆ ನನಗೇನು ಕೆಲಸ ಮಾಡೋಕ್ಕೆ ನನಗೇನು ಮೈ ಭಾರ ಅನಿಸಲ್ಲ. ಮಾಡ್ತಿರ್ತೀನಿ. ಅಯ್ಯೋ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೋಕ್ಕೆ ಯಾಕೆ ಅಲ್ವಾ. ಹಂಗಾಗಿ ಮಾಡಬೇಕು ಇವಾಗೆಲ್ಲ. ಕೆಲವೊಂದು ಜನ ಕೊಡೋ ಕಾಟಗಳಿಗೆ ನಿಜವಾಗ್ಲೂ ಅಷ್ಟೊಂದು ನೋವುಗಳು ಕೆಲವು ಜನ ಕೊಟ್ಟಿರ್ತಾರೆ. ಅವೆಲ್ಲ ನಾವು ಯಾವತ್ತೂ ಮರಿಬಾರ್ದು. ನಾನು ಮರೆಯೋಲ್ಲ. ಹಂಗಾಗಿ ಪೂರಿ ಅದಾಯ್ತು ನೋಡಿ. ಗೋಧಿ ಹಸಿಟ್ಟಾಗೆ ಪೂರಿ ಚೆನ್ನಾಗಿ ಬರೋಲ್ಲ ಅಂತ ನಾನು ಇದಕ್ಕೆ ಬರೀ ಗೋಧಿ ಹಸಿಟ್ಟು ಅಷ್ಟೇ ಕಲಸಿರೋದು. ಇನ್ನೇನು ಹಾಕಿಲ್ಲ, ಮೈದಾ ಏನೂ ಹಾಕಿಲ್ಲ. ನಾನು ಬರೀ ಗೋಧಿ ಹಸಿಟ್ಟು ಅಷ್ಟೇ ಕಲಸಿದ್ದೀನಿ. ಗೋಧಿ ಹಿಟ್ಟಲ್ಲೇ ನಾನು ಪೂರಿ ಮಾಡ್ತಾಯಿರೋದು. ಎಷ್ಟು ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲಿ ಪೂರಿ ಅಂದರೆ. ಅದು ನಾವು ತವದ ಮೇಲೆ ಸುಟ್ಟರೆ ಚಪಾತಿ, ಎಣ್ಣೆಲಿ ತೇಸಿದ್ರೆ ಪೂರಿ. ಏನು ಗೊತ್ತಾ, ಅದೇ ಬೇಕು ಇದೇ ಬೇಕು ಅಂತೇನು ಬೇಡ. ನಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ಮಾಡಿಬಿಡ್ತೀನಿ ನಾನು. ನಂಗೆ ಅದೇ ಇರಬೇಕು ಇದೇ ಇರಬೇಕು ಅಂತ ಅಂದ್ಕೊಳಲ್ಲ. ಇನ್ನೊಂದು ತಿಂಗಳು ಸ್ವಲ್ಪ ದಿನ ಮನೆಗೆ ಐಟಮ್ ಎಲ್ಲ ತಂದು ಹಾಕ್ಕೋಬೇಕು. ಅದಕ್ಕೆ ಇವಾಗ ಲೇಟಾಗಿ ಮಾಡ್ತಾಯಿದ್ದೀನಿ. ಅಪ್ಪಿ ಬರುವಾಗ ಸ್ವಲ್ಪ ಬಿಸಿ ಇರ್ತವೆ, ಹಾಟ್ ಬಾಕ್ಸ್ಗೆ ಹಾಕಿಟ್ರೆ. ಹಾಗಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಪೂರಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಉಬ್ತಾವೆ ಪೂರಿಗಳು. ಅಷ್ಟು ತೆಳ್ಳಗೆ ಹೊಸ್ತಿದ್ದೆ. ತುಂಬ ಚೆನ್ನಾಗಿರುತ್ತೆ. ನಾನು ಗೋಧಿ ಹಿಟ್ಟಲ್ಲೇ ಜಾಸ್ತಿ ಅಂದರೆ ನನಗೆ ಚಪಾತಿ ತಿಂದರೂ ಆಗೋಲ್ಲ ಜಾಸ್ತಿ. ಚಪಾತಿ ತಿಂದರೂ ನನ್ನ ದೇಹಕ್ಕೆ ಆಗೋಲ್ಲ. ಏನು ಮಾಡೋದು, ನನ್ನ ವಾತಾವರಣನೇ ಚೇಂಜ್ ಆಗಿಬಿಟ್ಟೈತೆ. ಫಸ್ಟೆಲ್ಲ ಹೆಂಗೆ ತಿಂತಾಯಿದ್ದೆ ಅಂದರೆ ನಿಜವಾಗ್ಲೂ ಚಪಾತಿ ಮತ್ತು ಅದು ಇದು ಎಲ್ಲ ತಿಂತಾಯಿದ್ದೆ. ತರಕಾರಿ ಎಲ್ಲ ತಿಂತೀನಿ. ಬಟ್ ಆದರೆ ಬದನೇಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಇವೆಲ್ಲ ನನ್ನ ದೇಹಕ್ಕೆ ಆಗೋಲ್ಲ.
ಹಾಗಾಗಿ ಹೀಟಿನ ಪದಾರ್ಥ ಏನಾದರೂ ಜಾಸ್ತಿ ತಿಂದೆ ಅಂದರೆ ನನಗೆ ಕಣ್ಣು ಎಲ್ಲ ಉರಿಯೋದು, ಕಾಲೆಲ್ಲ ಉರಿಯೋದು ಹಿಂಗೆಲ್ಲ ಆಗೋಗ್ಬಿಡುತ್ತೆ. ಅದಕ್ಕೆ ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಚಪಾತಿ ಅವೆಲ್ಲ ತಿನ್ನಲ್ಲ. ನನಗೆ ಮೊನ್ನೆ ಯಾರೋ ಒಂದು ಕಮೆಂಟ್ ಹಾಕಿದ್ರು, ಹರಳೆಣ್ಣೆ ಇಟ್ಟರೆ ಕೂದಲು ಕಪ್ಪಾಗುತ್ತೆ ಅಂತ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲ, ಕೂದಲು ಕಪ್ಪಾಗುತ್ತೆ ಅಂತ ಇಡಲ್ಲ ನಾನು ಹರಳೆಣ್ಣೆ. ನೆತ್ತಿ ತಂಪಾಗುತ್ತೆ ಅಂತ ಇಡ್ತೀನಿ. ಅಂದರೆ ನೆತ್ತಿ ಅಂದರೆ ಬಿಸಿಲಲ್ಲಿ ಇವಾಗ ಓಡಾಡ್ತಿರ್ತೀವ, ಬಿಸಿಲಲ್ಲಿರ್ತೀವಿ, ಹಂಗಾಗಿ ನೆತ್ತಿ ತಂಪಾಗುತ್ತೆ ಅಂತ ನಾನು ಇಡ್ತೀನಿ. ಮತ್ತು ನಾನು ನೈಟು ಕಣ್ಣಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮಲ್ಕೊತೀನಿ. ಏನಾದ್ರು ಹೀಟು ಜಾಸ್ತಿ ಬಾಡಿ ಹೀಟ್ ಆದಾಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಲ್ಕೊತೀನಿ. ಯಾಕೆ ಅಂದರೆ ಸ್ವಲ್ಪ ತಂಪಾಗುತ್ತೆ ಅಂತ. ಆಮೇಲೆ ನಾನು ಹರಳೆಣ್ಣೆಗೆ ಸ್ವಲ್ಪ ಈರುಳ್ಳಿ, ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕಿ ಒಂದಿನ ಫುಲ್ಲು ನೆನೆಸಿಟ್ಬಿಟ್ಟು ಆಮೇಲೆ ಕಾಯಿಸಿಟ್ಬಿಟ್ಟು ಅದನ್ನು ತಲೆಗೆ ಹಚ್ಚುತ್ತೀನಿ. ತಲೆ ಕೂದಲೇನು ಕಪ್ಪಾಗಲ್ಲ, ಬಟ್ ಆದರೆ ತಲೆ ನೆತ್ತಿ ತಂಪಾಗುತ್ತೆ ಅಂತ ಇಡೋದಷ್ಟೇ ನಾನು. ತಂಪಾಗುತ್ತೆ ನೆತ್ತಿ. ನಮಗೇನಾದರೂ ನಮ್ಮ ಬಾಡಿಯಲ್ಲಿ ಹೀಟ್ ಥರ ಏನಾದರೂ ಇದೆ, ಎಳೆಯುತ್ತೆ. ಹಂಗಾಗಿ ನಾನು ಹರಳೆಣ್ಣೆ ಇಡೋದು. ಕೂದಲು ಕಪ್ಪೇನು ಆಗೋದಿಲ್ಲ. ಆದ್ರೂ ಹರಳೆಣ್ಣೆ ಇಟ್ಟು ರೂಢಿ ಆಗಿಬಿಟ್ಟೈತೆ ನಮ್ಗೆ ಆವತ್ತಿಂದಲೂ. ನಾವು ಚಿಕ್ಕ ಮಕ್ಕಳಿಂದಲೂ ನಾವು ಹರಳೆಣ್ಣೆನೇ ಜಾಸ್ತಿ ಇಡೋದು. ಕೊಬ್ಬರಿ ಎಣ್ಣೆಗೂ ನಮಗೂ ಆಗೋಲ್ಲ, ಹಾಗಾಗಿ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಇದನ್ನು ಹಾಗಾಗಿ ಕೊಬ್ಬರಿ ಎಣ್ಣೆ ಇಡಲ್ಲ. ನನಗೆ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾಯಿದ್ವಲ್ಲ, ಊರಲ್ಲಿ ಹೊಲ್ದ ಕೆಲಸ ಎಲ್ಲ ಮಾಡ್ತಿದ್ವಲ್ಲ, ಅವಾಗೆಲ್ಲ ಹರಳೆಣ್ಣೆ ಇಟ್ಟು ರೂಢಿ ಆಗಿಬಿಟ್ಟು ಇವಾಗ ನನಗೆ ಹರಳೆಣ್ಣೆನೇ ಕೇಳೋದು. ಒಬ್ಬೊಬ್ಬರು ಹರಳೆಣ್ಣೆ ಇಟ್ಕೊಂಡ್ರೆ ಸೆಕೆ ಆಗುತ್ತೆ ಹಂಗೆ ಹಿಂಗೆ ಅಂತಾರೆ. ಏನೋ ಗೊತ್ತಿಲ್ಲ. ಡೈಲಿ ಮೈ ತೊಳ್ಕೊತೀವಿ, ಡೈಲಿ ಸ್ನಾನ ಮಾಡ್ತಿರ್ತೀವಲ್ವ, ಹಾಗಾಗಿ ನಾನು ವಾರಕ್ಕೆ ಒಂದೇ ಸಲ ತಲೆ ಸ್ನಾನ ಮಾಡೋದು ಇತ್ತೀಚೆಗೆ. ಯಾಕಂದರೆ ಸಿಲಿಂಡ್ರ್ ಮೇಲೆ ನೀರು ಕಾಯಿಸ್ಬೇಕಲ್ವ, ಅದಕ್ಕೋಸ್ಕರ ವಾರಕ್ಕೆ ಒಂದೇ ಸಲ ಸ್ನಾನ ಮಾಡೋದು. ನಂದು ಅಡುಗೆದೆಲ್ಲ ಆಯಿತು. ಸ್ಟವ್ವೆಲ್ಲ ಒರೆಸೋಣ. ಸ್ಟವ್ ಏನು ಜಾಸ್ತಿ ಗಲೀಜಾಗಲ್ಲ ಇತ್ತೀಚೆಗೆ, ಅದಕ್ಕೆ ಒರೆಸೋಣ ಅಂದ್ಬಿಟ್ಟು ಒರೆಸ್ತಾಯಿದ್ದೀನಿ. ಹಂಗೆ ಒರೆಸೋಣ, ಇನ್ಯಾಕೆ ಸುಮ್ಮನೆ ಅಲ್ಲಿ ಯಾವಾಗಿದ್ದರೂ ಬೆಳಗ್ಗೆ ಎದ್ರು ನಾನೇ ಮಾಡಬೇಕಲ್ವ ಅಂದ್ಬಿಟ್ಟು ಏನು ಜಾಸ್ತಿ ಗಲೀಜಾಗಿರಲ್ಲ. ಸುಮ್ಮನೆ ಒಂದು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ತೊಳಿತೀನಿ. ದಿಡ್ಡಿರುತ್ತಲ್ಲ ಎಣ್ಣೆ ಎಲ್ಲ ಸಿಡ್ದಿರೋದು, ಹಂಗಾಗಿ ಸ್ಟವ್ವೆಲ್ಲ ಒರೆಸಿದ್ದಾಯಿತು. ಈಗ ನನಗೆ 10:35 ಟೈಮ್ ಬಂದು. ಇವಾಗ ನಾನು ಊಟ ಮಾಡ್ತಾಯಿರೋದು. ಬನ್ನಿ ಎಲ್ಲ ಪೂರಿ ದೋಸೆ ಏನಾದರೂ ಮಾಡಿದ್ರೆ ನಾಷ್ಟ ಅಂತೀವಿ, ಇಷ್ಟೊತ್ತಿನಲ್ಲಿ ನಾವು ಊಟ ಅಂತೀವಿ. ಬನ್ನಿ ಎಲ್ಲ ಊಟ ಮಾಡೋಣ. ಹಾಕ್ಕೊತಾಯಿದ್ದೀನಿ. ನಾನು ಬೆಳಗ್ಗೆದು ಬೇಳೆ ಸಾಂಬಾರು ಇತ್ತಲ್ಲ, ಅದಕ್ಕೆ ಮಾಡಿದ್ದೀನಿ. ಪಲ್ಯ ಏನೂ ಮಾಡಿಲ್ಲ, ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ಇಷ್ಟೊತ್ತಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಉಬ್ತಿತ್ತು ಪೂರಿ, ತುಂಬ ಚೆನ್ನಾಗಿ ಬಂದೈತೆ. ನಾನು ಮಾಡಿರೋ ಪೂರಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಾನು ಮಾಡಿರೋ ವೀಡಿಯೋ ಮತ್ತು ಪೂರಿ ಎರಡೂ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.